ಬಾಗಲಕೋಟೆ ಜಿಲ್ಲೆಯಲ್ಲಿ ಅಮಾನುಷ ಘಟನೆ ಸಂಭವಿಸಿದೆ. ಪ್ಲೇಟ್ ತೊಳೆಯಲು ವಿದ್ಯಾರ್ಥಿಗಳಿಗೆ ಸ್ವಚ್ಛ ನೀರು ಕೂಡ ಸಿಗ್ತಾ ಇಲ್ಲ. ಕೊಳಚೆ ನೀರಿನಲ್ಲಿಯೇ ಊಟ ಮಾಡಿದ ತಟ್ಟೆಯನ್ನ ತೊಳಿಬೇಕಾದಂತ ಸ್ಥಿತಿ ಇದೆ. ಕೊಳಚೆ ನೀರಿನಲ್ಲಿಯೇ ಕುಡಿಯುವ ನೀರಿನ ಪೈಪ್ ಅಳವಡಿಕೆ ಆಗಿದೆ. ಕೊಳಚೆ ನೀರಿನಲ್ಲಿಯೇ ಊಟದ ತಟ್ಟೆಯನ್ನ ತೊಳೆಯುವಂತ ದುಸ್ಥಿತಿ ಇದೆ. ಇದೆಲ್ಲ ಕಂಡರೂ ಕೂಡ ಜಾಣ ನಿದ್ರೆಗೆ ಜಾರ್ತಾ ಇದೆಯಾ ಬಾಗಲಕೋಟೆ ಜಿಲ್ಲಾಡಳಿತ? ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ಇಂಥದ್ದೊಂದು ದೃಶ್ಯ ನೋಡ್ತಾ ಇದ್ದೀರಿ. ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಊಟ ಮಾಡಿದ ನಂತರದಲ್ಲಿ ಪ್ಲೇಟ್ ತೊಳೆಯಲು ಎಲ್ಲ ಅವಕಾಶ ಇದೆ ಅಂದರೆ ಈ ಚರಂಡಿ ಬಳಿ ಬರುವಂಥ ನೀರಿನಲ್ಲಿ ಇಂಥ ದುಸ್ಥಿತಿ. ನಿಜಕ್ಕೂ ಕೂಡ ಇಂಥ ತಟ್ಟೆಯಲ್ಲಿ ಅಥವಾ ಇಂಥ ಜಾಗದಲ್ಲಿ ಕುಳಿತು ತೊಳೆಯುವಂಥ ತಟ್ಟೆಯಲ್ಲಿ ಅನ್ನ ಹಾಕಿಕೊಂಡು ತಿನ್ನಬಹುದಾ? ಅಲ್ಲಿನ ಅಧಿಕಾರಿಗಳು, ಶಿಕ್ಷಕರು ಹೀಗೆ ಈ ಕೊಳಚೆ ನೀರಿನಲ್ಲಿ ತೊಳೆದಂಥ ತಟ್ಟೆಯಲ್ಲಿ ಊಟ ಮಾಡ್ತಾರಾ? ಯಾವ ಕಾಲದಲ್ಲಿದ್ದೀವಿ? ಅದೇ ಪೈಪನ್ನು, ಆ ಶುದ್ಧ ನೀರನ್ನು ಬೇರೆಡೆಗೆ ಕನೆಕ್ಷನ್ ಕೊಟ್ಟಿದ್ರೆ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಕನೆಕ್ಷನ್ ಕೊಟ್ಟು ತೊಳೆಯುವಂಥ ವ್ಯವಸ್ಥೆ ಮಾಡಿದರೆ ಏನಾಗ್ತಾ ಇತ್ತು? ಇಂಥ ನಿರ್ಲಕ್ಷ್ಯನ ಇದು. ಕೊಳಚೆ ನೀರಿನಲ್ಲಿ ಊಟ ಮಾಡಿದ ತಟ್ಟೆಗಳನ್ನು ತೊಳೆಯುತ್ತಿದ್ದಾರೆ. ಇದು ಮಕ್ಕಳ ಮೇಲಿನ ನೇರ ದಾಳಿ. ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದಯವಿಟ್ಟು ಈ ಕಡೆ ಗಮನ ಹರಿಸಿ. ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು. ನಮ್ಮ ಮಾತುಗಳು ಹಾಳೆಗಳ ಮೇಲೆ ಮಾತ್ರ ಇರಬಾರ್ದು, ನೆಲದ ಮೇಲೆ ಕಾರ್ಯರೂಪಕ್ಕೆ ಬರಬೇಕು. ಮಕ್ಕಳ ಆರೋಗ್ಯ, ಗೌರವ ಮತ್ತು ಭವಿಷ್ಯವನ್ನು ಹಾನಿ ಮಾಡುವಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜಮಖಂಡಿ ತಾಲೂಕಿನ ಆಲಬಾಳ ಗ್ರಾಮದಲ್ಲಿ ನಡೆದಿರುವಂಥ ಈ ಅಮಾನುಷ ಘಟನೆಯ ಫೋಟೋಗಳನ್ನು ಹಾಕಿಕೊಂಡು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೀಗ ಅದು ಸಾಕಷ್ಟು ಗಮನ ಸೆಳೀತಾ ಇದೆ. ಊಟದ ತಟ್ಟೆಯನ್ನು ತೊಳೆಯುವಂಥ ಜಾಗನ ಇದು. ಶುಚಿತ್ವ, ಆರೋಗ್ಯ, ಎಲ್ಲಿ ಮಕ್ಕಳು ಪಾಠ ಕಲಿತಾ ಇದ್ದಾರೆ, ಮಕ್ಕಳ ಭವಿಷ್ಯ ಏನು, ಮಕ್ಕಳ ಆರೋಗ್ಯದ ಮೇಲೆ ಉಂಟಾಗುವಂಥ ಪರಿಣಾಮ ಏನು, ಶಾಲೆಯಲ್ಲಿ ಹೇಳಿಕೊಡುವಂಥ ಶುಚಿತ್ವದ ಪಾಠ ಇದೇನಾ? ತಮ್ಮ ಮಕ್ಕಳಿಗೂ ಕೂಡ ಇಂಥದ್ದೇ ಕೊಳಚೆ ನೀರಿನಲ್ಲಿ ತೊಳೆದಂಥ ತಟ್ಟೆಗಳನ್ನು ತಮ್ಮ ಮಕ್ಕಳಿಗೂ ಅನ್ನ ಹಾಕಿ ಅದರಲ್ಲೇ ಶಿಕ್ಷಕರಾಗಲಿ ಅಧಿಕಾರಿಗಳಾಗಲಿ ಊಟ ಬಡಿಸ್ತಾರಾ? ಶಿಕ್ಷಣ ಸಂಯೋಜಕರನ್ನು ಪರಿಶೀಲನೆಗೆ ಕಳಿಸಿದ್ದೇವೆ ಅಂತ ಜಮಖಂಡಿಯ BEO ಅಶೋಕ್ ಕೆ ಬಸನ್ನವರ್ ಹೇಳಿಕೆ ಕೊಟ್ಟಿದ್ದಾರೆ. ವೇಸ್ಟ್ ಫಿಲ್ಟರ್ ನೀರಿನಿಂದ ಕನೆಕ್ಷನ್ ಕೊಡಲಾಗಿದೆ. ಅದರಲ್ಲಿ ವಿದ್ಯಾರ್ಥಿಗಳು ಪ್ಲೇಟ್ ತೊಳೆಯಬಾರದು. ಮುಖ್ಯ ಶಿಕ್ಷಕರ ನಿರ್ಲಕ್ಷ್ಯ ಕಂಡು ಬಂದಿದೆ. ನೋಟಿಸ್ ನೀಡಿದ್ದೇವೆ. ನೋಟಿಸ್ಗೆ ಉತ್ತರ ನೀಡದಿದ್ದರೆ ಶಿಸ್ತು ಕ್ರಮವನ್ನು ಜರುಗಿಸುತ್ತೇವೆ ಅಂತ ಹೇಳಿ ಅಲ್ಲಿನ BEO ಹೇಳಿದ್ದಾರೆ. ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿನ ಶಿಕ್ಷಣ ಸಂಯೋಜಕರನ್ನು ನಾವು ಕಳಿಸಿದ್ದೇವೆ, ಅವರು ಪರಿಶೀಲನೆ ಮಾಡ್ತಾರೆ ಅಂತ. ಅವರು ಹೇಳೋದೇನೆಂದರೆ, ಫಿಲ್ಟರ್ ನೀರಿನಿಂದ ಹೋಗುವಂಥ ಔಟ್ಲೆಟ್ ಏನಿದೆ, ವೇಸ್ಟ್ ವಾಟರ್ ಏನಿದೆ, ಅದರ ಔಟ್ಲೆಟ್ ಅದು, ಅಲ್ಲಿ ತೊಳಿಬಾರ್ದು ಅಂತ ನಾವು ಹೇಳಿದ್ದೇವೆ. ಮಕ್ಕಳೇ ತೊಳೆದಿದ್ದಾರೆ, ಅದು ನಿರ್ಲಕ್ಷ್ಯ ಇದೆ ಅಂತ ಹೇಳಿ BEO ಹೇಳ್ತಾ ಇದ್ದಾರೆ. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ. ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಏನು ಫೋಟೋಗಳು ಹರಿದಾಡಿದವು, ಮಕ್ಕಳು ಪ್ಲೇಟ್ ತೊಳೆದಿದ್ರ ಬಗ್ಗೆ ಆ ಕುರಿತು ನಮಗೆ ಸಾರ್ವಜನಿಕರಿಂದ ದೂರು ಬಂದಿದೆ. ಅದಕ್ಕಾಗಿ ನಾವು ಶಿಕ್ಷಣ ಸಂಯೋಜಕರನ್ನು ಅದಕ್ಕೆ ಪರಿಶೀಲನೆಗಾಗಿ ತಂಡ ಕಳಿಸಿಕೊಟ್ಟಿದ್ದು. ಆ ತಂಡದ ವರದಿ ಪ್ರಕಾರ ಹಾಗೂ ಮುಖ್ಯೋಪಾಧ್ಯಾಯರ ಜೊತೆಗೆ ನಾನು ಫೋನ್ನಲ್ಲಿ ಮಾತನಾಡಿದ್ದೇನೆ. ಮಕ್ಕಳು ಪ್ಲೇಟ್ ಹಿಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆ, ಅದು ಕೊಳಚೆ ನೀರಿನಿಂದ ತೊಳಿತಕ್ಕಂಥದ್ದಲ್ಲ. ಅದೇ ಕೊಳಚೆ ನೀರಿಗೆ ಒಂದು ನಮ್ಮದು ಫಿಲ್ಟರ್ ನೀರದ್ದು ಪೈಪ್ಲೈನ್ ಕನೆಕ್ಷನ್ ಆಗಿದೆ. ಆ ಫಿಲ್ಟರ್ ನೀರಿನಿಂದ ಮಕ್ಕಳು ಪ್ಲೇಟನ್ನು ತೊಳಿತಾ ಇದ್ದಾರೆ. ಅದು ಮೊದಲನೇದಾಗಿ ಕೊಳಚೆ ನೀರಲ್ಲಿ ತೊಳಿಬಾರ್ದು ಅಂತಕ್ಕಂಥದ್ದು. ಮತ್ತು ಅದು ಫಿಲ್ಟರ್ ನೀರೇನು ವೇಸ್ಟೇಜ್ ಬರ್ತದೆ ಅದರಲ್ಲಿ ಕೂಡ ಪ್ಲೇಟನ್ನು ತೊಳಿಬಾರ್ದು. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂತಂದರೆ, ಇದು ಮುಖ್ಯೋಪಾಧ್ಯಾಯ ಒಂದು ಕರ್ತವ್ಯ ನಿರ್ಲಕ್ಷ್ಯ ಅಂತ ತಿಳಿದು ಅವರಿಗೆ ಈಗಾಗಲೇ ನಾವು ಕಾರಣ ಕೇಳಿ ನೋಟಿಸನ್ನು ಇಶ್ಯೂ ಮಾಡಿದ್ದೇವೆ ಅವರಿಗೆ. ಆಮೇಲೆ ಅದು ಏನು ಈಗ ಅಸ್ತವ್ಯಸ್ತ ಇದೆ, ಅದು ನಮ್ಮ ಶಾಲಾ ಕಾಂಪೌಂಡ್ ಹೊರಗಡೆ ಇದೆ. ಕಾಂಪೌಂಡ್ ಹೊರಗಡೆ ಇರೋದ್ರಿಂದ ನಾವು ಗ್ರಾಮ ಪಂಚಾಯತಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನ ಪೈಪ್ಲೈನ್ ಅನ್ನ ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಲೆಟರ್ ಅನ್ನು ಬರ್ಕೊಂಡಿದ್ದೀವಿ. ಅವ್ರು ಕ್ಲೋಸ್ ಮಾಡಿದ್ರೆ ಸರಿ, ಕ್ಲೋಸ್ ಮಾಡದಿದ್ರೆ ನಾವು ಶಾಲಾ ಅನುದಾನದಲ್ಲಿ ಅದನ್ನ ಸರಿಪಡಿಸ್ಕೊಳ್ತೀವಿ.
ಆಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಮಕ್ಕಳು ಶಾಲಾ ಆವರಣದಲ್ಲಿ ಇರ್ತಕ್ಕಂಥ ನಲ್ಲಿ ನೀರಿನಲ್ಲೇ ಪ್ಲೇಟ್ ತೊಳಿತಕ್ಕಂಥದ್ದು ಮತ್ತು ಫಿಲ್ಟರ್ ನೀರನ್ನು ಕುಡಿತಕ್ಕಂಥದ್ದು ವ್ಯವಸ್ಥೆ ಇತ್ತು. ಹೀಗಾಗಿ ಅಲ್ಲಿ ನಲ್ಲಿ ನೀರನ್ನ ನಾವು ರಿಪೇರಿ ಮಾಡಿ ಪ್ಲೇಟನ್ನು ತೊಳಿತಕ್ಕಂಥ ವ್ಯವಸ್ಥೆಯನ್ನ ಮುಂದುವರಿಸ್ತು ಅಂತಕ್ಕಂಥದ್ದು. ಮತ್ತು ಏನು ನೋಟಿಸ್ ಕೊಟ್ಟಿದ್ದೀವಿ ಅವ್ರು ಸಮರ್ಪಕವಾಗಿ ಉತ್ತರವನ್ನು ಕೊಡದೇ ಇದ್ರೆ ಮುಖ್ಯೋಪಾಧ್ಯಾಯರ ಮೇಲೆ ನಾವು ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಬರಿತಾ ಇದ್ದೀವಿ. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಮಖಂಡಿ. BEO ಹೇಳ್ತಾ ಇದ್ದಾರೆ, ನಾವು ಅಲ್ಲಿ ತೊಳೆಯಿರಿ ಅಂತ ಹೇಳಿ ನಾವೆಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಅದು ಫಿಲ್ಟರ್ ನೀರಿನಿಂದ ಹೊರಹೋಗುವಂಥ ತ್ಯಾಜ್ಯದ ನೀರು, ಅದನ್ನು ನಾವು ಚರಂಡಿಗೆ ಕನೆಕ್ಷನ್ ಕೊಟ್ಟಿದ್ದೇವೆ. ಅಲ್ಲಿ ಪ್ಲೇಟ್ ತೊಳಿಲಿಕ್ಕೆ ಅವಕಾಶವಿಲ್ಲ. ಆದರೂ ಕೂಡ ಇದನ್ನು ಅಲ್ಲಿನ ಶಿಕ್ಷಕರು ಗಮನಿಸಿ ಪ್ಲೇಟ್ ತೊಳೆಯದಂತೆ ಮಕ್ಕಳಿಗೆ ಹೇಳಬಹುದಾಗಿತ್ತು. ಬಟ್ ನಾವೀಗ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದೇವೆ, ಆನಂತರದಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಥದ್ದೆಲ್ಲ ಬೆಳಕಿಗೆ ಬರದೇ ಹೋಗಿದ್ರೆ ಮಕ್ಕಳ ಶುಚಿತ್ವದ ಬಗ್ಗೆ ಅಥವಾ ಶಿಕ್ಷಕರ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನೆ ಮಾಡದೆ ಹೋಗಿದ್ರೆ ಅದು ಹಾಗೆಯೇ ಸಾಗ್ತಾ ಇತ್ತು. ಸದ್ಯಕ್ಕೆ ಈಗ ಅದನ್ನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಉದಾಹರಣೆ ಅಷ್ಟೇ, ಈ ರೀತಿ ಇರುವಂಥ ಶಾಲೆಗಳು ಸುಧಾರಣೆ ಆಗಬೇಕಾಗಿದೆ. ಇದನ್ನು ನೋಡಿ ಆದರೂ ಕೂಡ ಶಿಕ್ಷಕರು ಎಚ್ಚೆತ್ತುಕೊಳ್ಬೇಕಾಗಿದೆ. ಎಸ್, ಶಿವಲಿಂಗಪ್ಪ ನಿಂಗನೂರ್ ಅಂತ ಹೇಳಿ ಇದನ್ನು ಪೋಸ್ಟ್ ಮಾಡಿದವರು ಅವರೇ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವಲಿಂಗಪ್ಪ ಅವರೇ. ಸರ್ ನಮಸ್ಕಾರ. ಈ ಘಟನೆಯನ್ನ ನೀವು ಪ್ರತ್ಯಕ್ಷವಾಗಿ ನೀವೇ ಕಂಡಿದ್ದೀರಾ, ನೋಡಿದ್ದೀರಾ? ಇಲ್ಲ ಸರ್, ಇದು ನಮ್ಮ ಗೆಳೆಯ ನಮ್ಗೆ ಕಳಿಸಿದ್ದಾರೆ ಸರ್. ಓಕೆ, ಈಗ BEO ಹೇಳ್ತಾ ಇದ್ದಾರೆ ಅದು ನಾವು ವೇಸ್ಟ್ ವಾಟರನ್ನು ಅಲ್ಲಿಗೆ ಬಿಡ್ತಾ ಇದ್ದೀವಿ, ಹರಿಸ್ತಾ ಇದ್ದೀವಿ, ಅದ್ರಲ್ಲಿ ಪ್ಲೇಟ್ ತೊಳಿಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಮಕ್ಕಳು ತೊಳೆದಿದ್ದಾರೆ. ಬಟ್ ಅಲ್ಲಿ ಪ್ಲೇಟ್ ತೊಳೆಯೋ ಜಾಗ ಅದಲ್ಲ ಮತ್ತು ಅದು ಕೊಳಚೆ ನೀರು ಕೂಡ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸರ್ ಅದು ಒಂದ್ ರೀತಿ ಅದು ವೇಸ್ಟ್ ನೀರ್ ಅಲ್ಲ ಸರ್, ಅದು ಕೊಳಚೆ ನೀರೇನ ಅಲ್ಲ. ಒಂದ್ ಪೈಪ್ ಇಂದ ಫಿಲ್ಟರ್ ನೀರು ವೇಸ್ಟ್ ನೀರು ಬರುತ್ತೆ ಸರ್ ಅಲ್ಲಿ. ಬಟ್ ಇಲ್ಲಿ ಮೂಲವಾಗಿ ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ, ಮಕ್ಕಳಿಗೆ ಕೈ ತೊಳೆಯಲು ನೀರಿನ ವ್ಯವಸ್ಥೆ ಮಾಡಿಲ್ಲ ಸರ್ ಅಲ್ಲಿ. ಓಕೆ, ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ನೀಡೋದಕ್ಕಾಗಿ ಮಕ್ಕಳು ಏನೈತಿ ಎಲ್ಲಿ ನೀರು ಸಿಗ್ತಾವ ಅಲ್ಲಿ ಹೋಗಿ ತಟ್ಟೆಗಳು ತೊಳಿತಾರೆ ಸರ್ ಅವರು. ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇದೆ ಶಿವಲಿಂಗಪ್ಪ ಅವರೇ? ಸರ್ ಇದು ತುಂಬಾ ದಿನಗಳಿಂದ ಆಗ್ತಾ ಇದೆ. ಸ್ಥಳೀಯವಾಗಿ PDOಗಳಿಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸರ್ ಅಲ್ಲಿ ಸ್ಥಳೀಯ ಮೇಡಮ್ಗಳು. ಶಾಲಾ ಶಿಕ್ಷಕರು ಕೂಡ ಮಾಹಿತಿ ಕೊಟ್ಟಿದ್ದಾರೆ PDOಗಳಿಗೆ, ಸರಿ ನಮ್ಮನ್ನ ನಳ ಮಾಡಿಕೊಡಿ ಅದು ಇದು ಅಂತ ಹೇಳಿ. ಅಲ್ಲ, ಇದು BEO ತುಂಬ ಲೈಟಾಗಿ ತೆಗೆದುಕೊಂಡು ಮಾತನಾಡ್ತಾರೆ. ನನ್ನ ಮೂಲಭೂತ ಪ್ರಶ್ನೆ ಅಂತ ಹೇಳಿದ್ರೆ, ಇದೇ ರೀತಿ ತೊಳೆದಂಥ ತಟ್ಟೆಯಲ್ಲಿ ಅದೇ BEO ಆಗಲಿ ಅವರ ಮಕ್ಕಳಾಗಲಿ ಊಟ ಮಾಡ್ಲಿಕ್ಕೆ ಸಾಧ್ಯನಾ? ಅದೇ ಸರ್, ಈಗ ನಮ್ಗೆ ಸಾರ್ವಜನಿಕವಾಗಿ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದೀವಿ. ನಮ್ಮ ಸ್ಥಳೀಯ ಸ್ಕೂಲ್ಗಳ ಗುಣಮಟ್ಟನೇ ಈಗ ಇದೇ ರೀತಿ ಇದೆ. ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಕ್ಕೆ ಇವರು ಆಗ್ತಿಲ್ಲ ಗೌರ್ಮೆಂಟ್ಗೆ. ಈಗ ಇದನ್ನ BEOಗಳಿಗೆ ಪ್ರಶ್ನೆ ಮಾಡಿದ್ರೆ BEOಗಳು ಪೂರಾ ಕೇರ್ಲೆಸ್ ಬಿಹೇವ್ ಮಾಡ್ತಾರೆ ಸರ್. ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ಸೌಲಭ್ಯಗಳಿರುತ್ತೆ ಅಂತ ನಾವು ನೀವೆಲ್ಲ ನೋಡಿದ್ದೇವೆ. ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಬಕೆಟ್ನಲ್ಲಿ ನೀರಿಟ್ಟರೆ ಅಲ್ಲಾರು ತೊಳಿಬೋದಾಗಿತ್ತಾ? ಅಲ್ಲಾರು ತೊಳಿತಾ ಇದ್ರ ಬೇರೆ ಕಡೆ? ಈ ಕೊಳಚೆ ನೀರಿನ ಹತ್ತಿರ ಇರುವಂಥ ಜಾಗದಲ್ಲಿ ತೊಳಿತಾರೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ನಿರ್ಲಕ್ಷ್ಯ ಏನು? ಈಗ ಶಿಕ್ಷಕರು ಮಕ್ಕಳೇ ಆ ಜಾಗದಲ್ಲಿದ್ದರೆ ಶಿಕ್ಷಕರು ಅದನ್ನು ತಡಿತಾ ಇರಲಿಲ್ವಾ? ಅದೇ ಸರ್, ಇವರಿಗೆ ಮಕ್ಕಳ ಬಗ್ಗೆ ಕಾಳಜಿ ಒಂದಿಷ್ಟು ಇಲ್ಲ ಸರ್, ಕನಿಷ್ಠನೂ ಇಲ್ಲ. ತಮ್ಮ ಮಕ್ಕಳಾಗಿದ್ರೆ ಅವ್ರು ಸುಮ್ಮನೆ ಇರ್ತಿದ್ರ ಹೀಗೆ? ಅಲ್ಲ ಸರ್, ಈಗ ಬಡವರ ಮಕ್ಕಳು ದಿನನಿತ್ಯ ಕೂಲಿನ ನಾಲಿನ ಮಾಡಿ ಮಕ್ಕಳನ್ನ ಶಾಲಿ ಕಳಿಸ್ತಾರೆ. ಅವರೆಲ್ಲ ಮಕ್ಕಳ ಪರಿಸ್ಥಿತಿ ಈ ರೀತಿ ಆಗ್ಬೇಕಾದ್ರೆ ಇವರೆಲ್ಲ ನಾಳೆ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಒಂದೇ ಪ್ಯಾಟರ್ನ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ತಾರೆ. ಅಲ್ಲ, ಹಂಗೆ ನೋಡಿದ್ರೆ ಈ ಆಲ್ಬಾಳ ಸ್ಕೂಲ್ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಕಾಂಪೌಂಡ್ ಆಚೆ ಇರುವಂತ ಕೊಳಚೆ ನೀರಿದು, ಕಾಂಪೌಂಡ್ ಒಳಗೇನಿಲ್ಲ ಇದು. ಸರ್ ಕಾಂಪೌಂಡ್ ಒಳಗಡೆ ನೀರಿನ ವ್ಯವಸ್ಥೆ ಯಾವ್ದು ಮಾಡಿಲ್ಲ ಇವರು. ಓಕೆ, ಯಾವುದೇ ರೀತಿಯ ನೀರಿನ ಮೂಲಗಳೇ ಇಲ್ಲ ಅಲ್ಲಿ. ಮತ್ತೆ ಅನಿವಾರ್ಯವಾಗಿ ಮಕ್ಕಳು ಹೊರಗಡೆ ಬರ್ತಾರೆ ಸರ್. ಓಕೆ, ಇಲ್ಲಿ ಈಗ ಆಚೆ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಒಳಗಡೆ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ? ಮಾಡಿಲ್ಲ ಸರ್. ಊಟ ಇಲ್ಲಿ ಕುಳಿತುಕೊಂಡು ಮಾಡ್ತಾರೆ ಅವರು? ಶಾಲೆ ಆವರಣ ಶಾಲೆಯಲ್ಲೇ ಮಾಡ್ತಾರೆ ಸರ್ ಊಟ. ಶಾಲೆಯಲ್ಲೇ ಮಾಡ್ತಾರೆ, ತೊಳೆಯಕ್ಕೆ ಮಾತ್ರ ಇಲ್ಲಿಗೆ ಬರ್ತಾರೆ. ಹೌದು. ಈಗ ತಟ್ಟೆ ಹಿಡ್ಕೊಂಡು ಕಾಂಪೌಂಡಿಂದ ಆಚೆ ಬರುವಂತ ದೃಶ್ಯವನ್ನ ಶಿಕ್ಷಕರು ಇಲ್ಲಿವರೆಗೂ ನೋಡೇ ಇಲ್ವಾ? ದಿನನಿತ್ಯ ಸರ್, ಇದು ಇವತ್ತಿನ ವಿಷಯ ಅಲ್ಲ, ಇದು ಒಂದು ವರ್ಷದಿಂದ ನಡೆಯುವಂತ ಘಟನೆ. ನೋಡಿದ್ರು ಕೂಡ ಸುಮ್ಮನಿದ್ದಾರೆ, ಇದೊಂದು ನಿರ್ಲಕ್ಷ್ಯ ಅಂತ ನೀವು ಹೇಳ್ತೀರಿ?
ನಿರ್ಲಕ್ಷ್ಯ ಸರ್ ಇದು, ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಇದು ಸರ್. ಓಕೆ, ಇಲ್ಲಿಗೆ ಏನಾಗಬೇಕು ಅಂತ ನಿಮ್ಮ ಆಗ್ರಹ ಇದೆ ಶಿವಲಿಂಗಪ್ಪ ಅವರೇ? ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತೀರಿ ನೀವು? ಶುದ್ಧವಾದ ನೀರಿನ ವ್ಯವಸ್ಥೆ ಆಗಬೇಕು, ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಎಲ್ಲಾ ಸ್ಕೂಲ್ಗಳಲ್ಲಿ ಸಿಗಬೇಕು. ಅದನ್ನ ಸ್ಥಳೀಯವಾಗಿ ಬಿಇಒಗಳು ಎಲ್ಲಾ ಸ್ಕೂಲ್ಗಳಿಗೆ ನಿರ್ದೇಶನ ನೀಡಬೇಕು ಸರ್. ಹಾಗೆ ನೋಡಿದ್ರೆ ಶಾಲೆ ಆವರಣದಲ್ಲಿ ಬಹಳ ದೊಡ್ಡ ಸ್ಪೇಸ್ ಇದೆ ರೀ, ಬಹಳ ಚೆನ್ನಾಗಿ ಜಾಗ ಇದೆ, ಮೈದಾನ ಚೆನ್ನಾಗಿದೆ ಸರ್, ಮೈದಾನ ಎಲ್ಲ ಚೆನ್ನಾಗಿದೆ. ಮುಂದೆ ಯಾವುದೋ ಒಂದು ಮೂಲೆಯಲ್ಲಿ ತೊಳೆಯೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ, ತೊಳೆದಿರೋ ನೀರು ಆ ಕೊಳಚೆಗೆ ಸೇರ್ಕೊಳ್ಳೋ ರೀತಿ ವ್ಯವಸ್ಥೆ ಮಾಡ್ಬೋದಲ್ಲ? ಹೆಂಗೆ ಇವರು ಫಿಲ್ಟರ್ ನೀರನ್ನ ಔಟ್ಲೆಟ್ ಹೆಂಗೆ ಕೊಟ್ಟಿದ್ದಾರೆ, ವೇಸ್ಟ್ ನೀರು ಹರಿಯೋಕ್ಕೆ ವ್ಯವಸ್ಥೆ ಹೆಂಗೆ ಮಾಡಿದಾರೋ, ಕೈ ತೊಳೆದಂಥ ಪಾತ್ರೆ ತೊಳೆದಂಥ ನೀರು ಕೂಡ ಅಲ್ಲಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಬೋದಾಗಿತ್ತು ಇವರು ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಮಾಡೋಕ್ಕೆ ಬಹಳಷ್ಟು ಅಷ್ಟೊಂದು ಖರ್ಚುನೂ ಆಗಲ್ಲ ಅದು. SDMC ಇರೋದೇ ಅದಕ್ಕಲ್ವಾ? SDMCಗೆ ಅನುದಾನ ಕೊಡೋದೇ ಅದಕ್ಕಲ್ವಾ? ಅದೇ ಸರ್, SDMC ಅವರು ಒಂದಿನ ಸ್ಕೂಲ್ ಬಂದು ಅದನ್ನ ಗುಣಮಟ್ಟ ನೋಡಲ್ಲ, ಹೆಸರಿಗೆ ಅಷ್ಟೇ SDMCಗಳು ಆಗ್ತಾರೆ. ಅಲ್ಲ, ತಮ್ಮ ಮಕ್ಕಳೇ ಇರ್ತಾರಲ್ಲ ಅದೇ ಸ್ಕೂಲಲ್ಲಿ, ತಮ್ಮ ಮಕ್ಕಳೇ ಪಾಠಗಳನ್ನ ಕಲಿತಾರಲ್ಲ. ಜೊತೆಗೆ ಈ ಶಿಕ್ಷಕರು ಶುಚಿತ್ವ, ಸ್ವಚ್ಛತೆ ಪಾಠ ಹೇಳ್ಕೊಡ್ಬೇಕಾದಂಥವ್ರು. ಹೀಗೆ ಚಿಕ್ಕಂದಿನಿಂದಲೇ ಈ ಕೊಳಚೆ ನೀರಿನಲ್ಲಿ ಹೋಗಿ ಕೈ ತೊಳಿರಿ ಅಥವಾ ಪಾತ್ರೆ ತೊಳಿರಿ ಅಂತ ಹೇಳ್ಕೊಟ್ರೆ ಮಕ್ಕಳ ಭವಿಷ್ಯ ಏನು, ಆರೋಗ್ಯದ ಕಥೆ ಏನು ಅಂತ. ಅದೇ ಸರ್ ಈಗ. ಓಕೆ, ಧನ್ಯವಾದಗಳು ಶಿವಲಿಂಗಪ್ಪ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ.